ನಾಡಿನ ಸಮಸ್ತ ಜನರಿಗೆ ಶರಣೋಶರಣಾರ್ಥಿಗಳು ಮತ್ತು ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ನಾಗರ ಪಂಚಮಿ ಹಬ್ಬ ಏಕೆ ಬಂತು, ಯಾಕೆ ಬಂತು, ಹೇಗೆ ಬಂತು ಎನ್ನುವುದು ಇಂದಿನ ಜನ ಇನ್ನೂ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಈ ಎಲ್ಲ ಹಬ್ಬ ಹಾಡಿಗಳ ಹಿಂದೆ ಮನುವಾದಿಗಳ ಕೈವಾಡ ಮತ್ತು ಕುತಂತ್ರ ಇದೆ. ಹುತ್ತಲ್ಲಿ ಹಾವು ಇರುವುದಿಲ್ಲ ಎನ್ನುವುದು ಸ್ಪಷ್ಟ ಮಾಡಿಕೊಳ್ಳಬೇಕು ಈ ಜನರು. ಮತ್ತು ಹಾವು ಎಂದೂ ಕೂಡ ಹಾಲು ಕುಡಿಯುವುದಿಲ್ಲ. ಕಿವಿ ಕೇಳದ ಹಾವು, ಮಾತಾಡದ ಪ್ರಾಣಿ ಹಾವು ಕೂಡ ಅರ್ಥ ಮಾಡಿಕೊಂಡು ಬದುಕುತ್ತೆ. ಹಾಲು ಕೊಂಡ್ರೆ ವಿಷವಾಗುತ್ತೆ, ನಾನು ಎಂದೂ ಕೂಡ ಹಾಲು ಕುಡಿಬಾರ್ದೆಂದು ತಿಳಿದುಕೊಂಡು ಬದುಕುತ್ತೆ. ಆ ಹಾವಿಗಿದ್ದಷ್ಟು ಬುದ್ಧಿ ಇಂದಿನ ಈ ಮನುಕುಲಕ್ಕೆ ಇಲ್ಲ ಮತ್ತು ಗುಲಾಮರಿಗೆ ಇಲ್ಲ ಎಂದು ಭಾವಿಸುತ್ತೇವೆ. 3650 ವರ್ಷದ ಹಿಂದಗಡೆ ಪರ್ಷಿಯನ್ ದೇಶದ ಆರ್ಯರು ವ್ಯಾಪಾರಕ್ಕಾಗಿ, ಹೊಟ್ಟೆ ಬದುಕಿಗಾಗಿ ದೇಶ ಬಿಟ್ಟು ನಮ್ಮ ದೇಶಕ್ಕೆ ಬಂದು ನೆಲೆಯೂರುತ್ತಾರೆ. ಜಮ್ಮು ಕಾಶ್ಮೀರ ಹಿಂದೂ ಮಹಾಸಾಗರ ನದಿ ದಂಡೆ ಮೇಲೆ ಅಲ್ಲೂ ಬಂದು ಕಲ್ಲು ದೇವರ, ಮಣ್ಣು ದೇವರ, ಮರ ದೇವರು, ಮರಳು ದೇವರು, ಕಂಚಿನ ಹಿತಾಳೆ, ತಾಮ್ರೆ, ಲೋಹ ಹೀಗೆ ಹಲವಾರು ವಸ್ತುಗಳನ್ನು ದೇವರ ಮಾಡಿ ಕಲ್ಲು, ಕಟ್ಟಿಗೆ, ಕೋಣ, ಎಮ್ಮೆ, ಹಂದಿ, ಕಾಗೆ, ಕುರಿ, ನಾಯಿ, ಹಲ್ಲಿ, ಇಲಿ, ಸಿಂಹ, ಕರಡಿ, ಕೋತಿ ಹೀಗೆ ಎಲ್ಲವೂ ಪ್ರಾಣಿಗಳನ್ನು ದೇವರಾಗಿ ಮಾಡಿದರು. ಆದರೆ ಮನುಷ್ಯನನ್ನು ದೇವರಾಗಿ ಮಾಡಲೇ ಇಲ್ಲ ಈ ಮನುವಾದಿಗಳು. ಏಕೆ ಅಂದರೆ ದೇವರು ಮನುಷ್ಯನಾಗಿದ್ದರೆ ಮನುವಾದಿಗಳ ಈ ಆಟ ನಡೆಯುವುದಿಲ್ಲ ಎನ್ನುವುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಹುತ್ತಲ್ಲಿ ಹಾವು ಇರುವುದಿಲ್ಲ. ಮುಗ್ಧ ಜನರೇ ಅರ್ಥ ಮಾಡಿಕೊಳ್ಳಿ. ಅದೇ ಹಾಲು ಬಡವರ ಮಕ್ಕಳಿಗೆ ಕುಡಿ, ಅನಾಥಾಶ್ರಮಕ್ಕೆ ಕುಡಿ. ಆ ಹಣ್ಣು ಹಂಪಲೆಲ್ಲವೂ ಅನಾಥಾಶ್ರಮ ಕುಡಿ. ನಿಮ್ಮಲ್ಲಿರ್ತಕ್ಕಂತಹ ದಾನ ಧರ್ಮವೆಲ್ಲವೂ ಅನಾಥಾಶ್ರಮಕ್ಕೆ, ಬಡ ಜನತೆಗೆ, ಕೂಲಿ ಕಾರ್ಮಿಕರಿಗೆ, ನಿಮ್ಮೂರಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ಬಡವನಾಗಿರ್ತಾನೆ ಅವನನ್ನು ಸಹಕರಿಸಿ. ಇಂತಹ ಮೂಢ ಮೌಢ್ಯ